ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ, ಇವತ್ತು ಬೆಳಗ್ಗೆನ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಈ ವ್ಲಾಗ್ ಬಂದು ಸಂಡೇ ಮಾರ್ನಿಂಗ್ ವ್ಲಾಗ್ ನೋಡ್ರಿ. ಇದು ಮಾರ್ನಿಂಗ್ ಟು ನೈಟ್ ವ್ಲಾಗನ್ನು ನಾನು ಶೇರ್ ಮಾಡಕತ್ತೀನಿ. ಸುಮಾರು ಒಂದು 2 ತಿಂಗಳು ಆದಮೇಲೆ ನಾನು ವ್ಲಾಗ್ನ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ನಿ. ಅಂದ್ರೆ ಲಾಂಗ್ ವಿಡಿಯೋ, ಶಾರ್ಟ್ ವಿಡಿಯೋಸು ಇನ್ಸ್ಟಾಗ್ರಾಮ್ದಾಗ ಮಾಡಿ ಹಾಕ್ತಿದ್ನಿ. ಆದರೆ ಲಾಂಗ್ ವಿಡಿಯೋ ಯಾವುದೂ ಮಾಡಿರಲಿಲ್ಲ ಸಮ್ಮರ್ ಹಾಲಿಡೇಸ್ ಶುರು ಆದಾಗಿಂದ. ಇವಾಗ ಮತ್ತೆ ನನ್ನ ರೊಟೀನ್ ವ್ಲಾಗನ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ. ಬೆಳಗ್ಗೆನ ನಾನು ಇವತ್ತು 7 o'clock ಎದ್ದಿದ್ನಿ, ಸಂಡೇ ಆಗಿರೋದ್ರಿಂದ. ಇಲ್ಲಾಂದ್ರೆ ಡೈಲಿ ನಾನು ಹೇಳೋದು 5:30ಗೆ. ಇವತ್ತು ಸಂಡೇ ಅಲ್ಲ ಅಂಥೇಳಿ 7 ಗಂಟೆಗೆ ಎದ್ದನ್ನು ನೋಡ್ರಿ. ಎದ್ದು ಫಸ್ಟ್ ನಮ್ಮ ಮನೆಯವ್ರಿಗೆ ಹಾಲು ಕಾಯಿಸೀನಿ. ಅವರು ಬೇಗನೆ ಎದ್ದಿದ್ರು ಇವತ್ತು. ಹಾಲು ಕಾಯಿಸಿ ಅವ್ರಿಗೆ ಕೊಟ್ಟು ಇವಾಗ ನಾ ಚಹಾ ಮಾಡ್ಕೊಂಡು ಚಹಾ ಕುಡಿಯಾಕತ್ತೀನಿ. ಇನ್ನು ಒಂದು ಅರ್ಧ ಗಂಟೆ ಚಹಾ ಕುಡಿತಾನೆ ನೋಡ್ರಿ. ನಾನು ಬೇಗ ಕುಡಿಯೋಂಗಿಲ್ಲ. ದಿನ ಬರೀ ಹರಿಬರಿ ಒಳಗೆ ನೀಟಾಗಿ ಚಹಾ ಸಹಿತ ಕುಡಿಯೋಕೆ ಟೈಮ್ ಆಗಿರೋಂಗಿಲ್ಲ. ಆದರೆ ಇವತ್ತು ಸಂಡೇ ಇರೋದ್ರಿಂದ ಆರಾಮಾಗಿ ಫೋನ್ ನೋಡ್ಕೊಂತ ನಾನು ಒಂದು ಅರ್ಧ ಗಂಟೆಗೆ ಆರಾಮ್ ರೆಸ್ಟ್ ಮಾಡಿ 7:30ವರೆಗೂ ಚಹಾ ಕುಡಿದ್ನಿ. ಆಮೇಲೆ ನಾಷ್ಟ ಮಾಡಕತ್ತೀನಿ ನೋಡ್ರಿ, ಉಪ್ಪಿಟ್ಟು. ಗ್ಯಾಸ್ ಆಗಿತ್ತು. ಮತ್ತು ಫೋನ್ ಮಾಡಿ ತರಿಸೀನಿ, ಗ್ಯಾಸ್ ತಂದು ಕೊಟ್ರೆ. ಆ್ಯಕ್ಚುಲಿ ಹಿಂದಿನ ದಿವಸನ ಖಾಲಿಯಾಗಿತ್ತು. ಪ್ರೀತಿಗಳ ಮನೆಗೆ ಹೋಗಿನ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದೀವಿ. ಈಗ ಬೆಳಗ್ಗೆ ನನಗೆ ಮತ್ತು ಅವ್ರು ಗ್ಯಾಸ್ ತೊಗೊಂಡು ಬಂದು ಕೊಟ್ಟರು. ನಾನೀಗ ಉಪ್ಪಿಟ್ಟು ಮಾಡೀನಿ ನೋಡ್ರಿ. ಉಪ್ಪಿಟ್ಟು ಮಾಡಿ ಇವಾಗ ತಿನ್ನಬೇಕು. ಬಿಸಿ ಬಿಸಿ ಉಪ್ಪಿಟ್ಟು ಮಾಡೀನಿ. ಥಂಡೆತ್ತಿ ಸಿಕ್ಕಾಪಟ್ಟೆ ಐತಿ. ಈಗ ನನಗಂತೂ ಒಂದು 3-4 ದಿವಸ ಆಗಿತ್ತು ನೋಡ್ರಿ, ಹುಷಾರೇ ಇರಲಿಲ್ಲ. ಲಾಸ್ಟ್ ವೆನಸ್ಡೇಯಿಂದನೂ ನನಗೆ ಹುಷಾರಿರಲಿಲ್ಲ. ಒಂದು 2-3 ದಿವಸ ರೆಸ್ಟ್ ಮಾಡೀನಿ. ಆದರೂ ನೋಡ್ರಿ, ಮನ್ಯಾಗ ಏನಾದ್ರೂ ಕೆಲಸ ಮಾಡಲೇಬೇಕು. ನನಗಂತೂ ಮನೆ ಒಂಚೂರು ಗಲೀಜಾದ್ರೆ ಹಾಳಾದ್ರೆ ನನಗೆ ಇಷ್ಟ ಆಗಂಗಿಲ್ಲ. ಅದನ್ನೆಲ್ಲನೂ ಕೆಲಸ ಇಟ್ಕೊಂಡು ಮಲ್ಕೊಳಕ್ಕೂ ನನಗೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಹುಷಾರಾದ್ನಿ ಅಂದ್ರೆ ಸಾಕು, ಎದ್ದ ಕೆಲಸ ಮಾಡಕತ್ತಿದ್ನಿ. ಇವತ್ತು ಅಷ್ಟೇ ಸಂಡೇ, ಸಾನ್ವಿದಂತೂ ಇವತ್ತು ಸ್ಕೂಲ್ ರಜಾ. ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ರಾಯ್ತು. 2-3 ದಿವಸ ಆಯಿತು ಮಾಡಿಲ್ಲ ಅಂಥೇಳಿ ಇವಾಗ ಮಾಡಕತ್ತಿದ್ನಿ. ನಾಷ್ಟ ರೆಡಿ ಮಾಡಿಟ್ನಿ, ಇನ್ನೂ ತಿಂದಿರಲಿಲ್ಲ. ಇವಾಗ ಹಿತ್ಲ ಕಡೆ ಇದು ಪ್ಯಾಸೇಜ್ ತೊಳೆದ್ರೆ ತಂದು ಬಂದೆ ನೋಡ್ರಿ. ಇದನ್ನಂತೂ ದಿನ ಇವಾಗ 2 times ತೊಳೆತೇವೆ ನಾವು. ಯಾಕಂದ್ರೆ ನಮ್ಮ ಮನೆ ಹತ್ತಿರ ನೋಡ್ರಿ, ಇಲ್ಲೇ ಏನದು ರೋಡ್ ವರ್ಕ್ ನಡೆಯಕತ್ತೈತಿ. ಒಳಚರಂಡಿ ಹಾಕ್ತಾರಲ್ಲ, ಪೈಪ್ಲೈನು, ಅದರದ್ದು ಕೆಲಸ ನಡೆಯಕತ್ತೈತಿ. ಅದಕ್ಕೋಸ್ಕರ ಡೈಲಿ ತೊಳಿಲೇಬೇಕು. ನಿನ್ನೆನ ನಮ್ಮ ಮನೆಯವ್ರು ತೊಳೆದಾರು. ಆದ್ರೆ ಇವತ್ತು ನೋಡ್ರಿ ಮತ್ತೆಷ್ಟು ಧೂಳಾಗೈತಂದ್ರೆ, ನಾನು ಸಂಜಿಕನೂ ಒಂದು ಸರಿ ನೀರು ಹಿಡಿದು ಬಿಟ್ಟಿರ್ತೀನಿ. ಅಷ್ಟಾದರೂ ಇಷ್ಟು ಧೂಳು ಬರ್ತೈತಿ. ಅಕಸ್ಮಾತ್ ನಾವು ತೊಳಿದೋದು ಬಿಟ್ರೆ ಮುಗ್ದ ಹೋದ್ಕತಿ. ಭಾಳ ಅಂದ್ರೆ ಭಾಳ ಧೂಳಾಗ್ಬಿಡ್ತೈತಿ. ಇಲ್ಲಿ ಅಡ್ಡಾಡೋಕ್ಕಾಗಂಗಿಲ್ಲ. ನಾನಂತೂ ಅರ್ಬಿ ಒಣಗಿ ಹಾಕಿರ್ತೀನಿ. ಹಂಗೆ ತುಳಿಯೋದು ಒಳಗೆ ಬರೋದು ಆಕತ್ತಂತೇಳಿ ನಾನು 2 ಸರಿ ತೊಳೆದು ಬಿಟ್ಟಿರ್ತೀನಿ. ಏನೂ ಮಾಡೋಕ್ಕಾಗೋಲ್ಲ. ಈಗ ರೋಡ್ ಕೆಲಸ ಎಲ್ಲ ಮುಗಿಯೋವರೆಗೂ ನಾವು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ನೋಡ್ರಿ. ಒಳಗೆ ಕಿಟಕಿಗೂ ಅಷ್ಟೇ ಭಾಳ ಅಂದ್ರೆ ಭಾಳ ಧೂಳು ಬರ್ತೈತಿ. ನಾನು ಕಿಟಕಿನೂ ಅಷ್ಟೇ ದಿನ ಬಿಟ್ಟು ದಿನ ಒರೆಸಾಕತ್ತೀನಿ. ಹಿತ್ಲ ಎಲ್ಲ ತೊಳೆದ ಕ್ಲೀನ್ ಮಾಡೀನಿ. ಇನ್ನು ಬಟ್ಟೆ ಸ್ವಲ್ಪ ವಾಷಿಂಗ್ ಮೆಷಿನ್ಗೆ ಹಾಕೋದಿತ್ತು. ಸಾನ್ವಿ ಯೂನಿಫಾರ್ಮ್ ಅದು ಎಲ್ಲ ಒಗಿಯೋನು ಇದ್ದು ಅದೆಲ್ಲ ಕೆಲಸ ಮಾಡ್ಕೋಬೇಕು ನೋಡ್ರಿ. ಈಗ ತೊಳೆದು ಹಿತ್ಲ ಎಲ್ಲ ತೊಳೆದು ಹಂಗೆ ನಾನು ನಾಷ್ಟ ಮಾಡಿರತ್ತಂತೆ ಬನ್ನಿ. ನಮ್ಮ ಸಾನ್ವಿ ನೋಡ್ರಿ ಎದ್ದ ಬ್ರಷ್ ಮಾಡಿ ಇವತ್ತಿ ಹೆಂಗೆ ಹಚ್ಕೊಂಡು ಬಂದಾಳು. ಡೈಲಿ ನೋಡ್ರಿ ಆಕೆ ಮಿಸ್ ಮಾಡೋಂಗೇನೇ ಇಲ್ಲ. ಹಂಗೆ ಇವತ್ತು ಹಚ್ಕೊಂಡು ಬರ್ತಾಳು. ಒಂದು ಸ್ವಲ್ಪ ಹಚ್ಕೊಂಡ್ರೆ ಕೆಳಂಗಿನೇ ಇಲ್ಲ. ಮಕ್ಕ ತುಂಬ ಹಚ್ಕೊಂಡು ಬಂದಿರ್ತಾಳು. ಡೈಲಿ ಮಕ್ಕ ತಗೊಂಡ ತಕ್ಷಣ ಅದೊಂದು ರೂಢಿ ಆಕೆಗೆ. ನಾನು ಏರ್ಲೆಕ್ಕ ಹಚ್ಕೊಲಿ ಅಂತೇಳಿ ಬಿಟ್ಟಿರ್ತೀನಿ. ಹಂಗೆ ಅಕ್ಕಿನೂ ಹಾಲು ಕೊಡಂತಂದ್ಲು. ಅಕ್ಕಿಗೇನು ಹಾಲು ಕೊಟ್ನಿ. 2 ಬಿಸ್ಕೆಟ್ ಎತ್ಕೊಂಡು ಅಕ್ಕಿ ಹಾಲು ಕೊಡಿದ್ಲು. ನಾನು ಹೋಗಿ ಸ್ನಾನ ಮಾಡ್ಕೊಂಬನ್ನಿ ನೋಡ್ರಿ. ಕಸ ಅಷ್ಟು ಗುಡಿಸಿ ಸ್ನಾನ ಮಾಡ್ಕೊಂಬನ್ನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮನೆ ಒರೆಸ್ಬೇಕು. ಇವತ್ತು ಕಸ ಅಷ್ಟು ಹೊಡೆದು ಬಿಟ್ರಾಯ್ತು, ಮನೆ ಒರೆಸ್ಬಾರ್ದಂತ ಅಂದ್ಕೊಂಡು. ಆದರೆ ಆಮೇಲೆ ಈ ಧೂಳೆಲ್ಲ ನೋಡಿ ಬ್ಯಾಡ ಸರಿಯಪ್ಪ ಒರೆಸಿರಾತಂತೇಳಿ ನಾನು ಸ್ನಾನ ಮಾಡಿ ಆದಮೇಲೆ ನಾನು ಮನೆ ಒರೆಸಿ ನೋಡ್ರಿ. ಮಧ್ಯಾಹ್ನಕ್ಕೆ ಇವತ್ತು ಬರೀ ರೈಸ್ ಅಷ್ಟೇ ಮಾಡಾಕಿದ್ನೇನೆ. ನನಗೂ ಡೈಲಿ ಆರಾಮಿಲ್ಲಂದ್ರೂ ಅಷ್ಟೇ ಎಲ್ಲ ಅಡುಗೆ ಮಾಡಿ ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟಿದ್ನೇನೆ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವ್ರು ಸರಿ ಆಯ್ತು ಏನೋ ಒಂದು ಮಾಡು ಅಂತಂದರು. ಬರೀ ಅನ್ನ ಅಷ್ಟು ಮಾಡಿರಾತು. ಹೆಂಗಾರು ತಂಡೈತಿ, ಬಿಸಿ ಅನ್ನ ತುಪ್ಪ ಖಾರ ಹಾಕ್ಕೊಂಡು ತಿಂದ್ರಾತು. ಊರಿಂದ ಖಾರ ತರ್ಸೇನಂತ ಅಂದ್ಕೊಂಡು ನಮ್ಮ ಮನೆಯವರ ಕೆಲಸ ಐತೆ ಅಂಥೇಳಿ ಹೋದ್ರವ್ರು. ಹೋಗಿ ಆದಮೇಲೆ ಅವರು ಫೋನ್ ಮಾಡಿರು, ಇಲ್ಲ ನನಗಿನ್ನ ಕೆಲಸ ಮುಗ್ದಿಲ್ಲ, ನಾ ಇಲ್ಲೇ ಹೊರಗೆ ಊಟ ಮಾಡ್ಕೋತೀನಿ, ನಿನಗೆ ಸಾನ್ವಿಗೆ ಇಬ್ಬರಿಗೆ ಮಾಡ್ಕೋರಿ ಅಂತಂದರು. ನಾನು ಇಲ್ಲಿ ರೈಸನ್ನು ಮಾಡಲಿಲ್ಲ ನೋಡ್ರಿ. ಇದನ್ನು ತರಕ್ಕೆ ಹೋಗಿದ್ನಿ, ಪೆನ್ನು ಮತ್ತು ಬುಕ್ ಬೇಕಾಗಿತ್ತು ಸಾನ್ವಿಗೆ. ತರಕಂತೇಳಿ ಅಂಗಡಿಗೆ ಹೋದ್ನಿ. ಹೋಗಿ ವಾಪಸ್ ಬರುವಾಗ ಪ್ರೀತಿಗಳ ಮನ್ಯಾಗ ಒಂದು 10 ನಿಮಿಷ ಕೂತ್ಕೊಂಡು ಬಂದ್ರಾತಂತೇಳಿ ಹೋದ್ನಿ. ಕರೆ ಹಾಕಿ ಇಲ್ಲೇ ಅಡುಗೆ ಮಾಡ್ತಾನಕ್ಕ, ಇಲ್ಲೇ ಊಟ ಮಾಡಿ ಹೋಗು ಅಂತ ಅನ್ನಕತ್ಲು. ಸರಿ ಆಯ್ತು ಅಂತೇಳಿ ನಾನು ಅಲ್ಲೇ ಇವತ್ತು ಊಟ ಮಾಡಿದ್ದೀವಿ ಅವ್ರ ಮನ್ಯಾಗ. ನಮ್ಮ ಮನೆಯಾಗೇನು ಮಾಡೋಕ್ಕೆ ಹೋಗಲಿಲ್ಲ. ನಾನೀಗ ನಾಳೆಗೆ ನಾಷ್ಟಕ್ಕೆ ದೋಸೆ ಮಾಡೋಕ್ಕೆ ಅಕ್ಕಿ ನೆನೆ ಹಾಕಿನಿ ನೋಡ್ರಿ. ಸಾನ್ವಿ ದೋಸೆ ಮಾಡಿಕೊಡಮ್ಮ ಬಾಕ್ಸಿಗೆ ಅಂತ ಕೇಳಕತ್ತಿದ್ಲು. ಸರಿ ಆಯ್ತು ಅಂತೇಳಿ ಅಕ್ಕಿ ನೆನೆ ಹಾಕಿನಿ. ಇರೋದ್ರಿಂದ ಬೇಗ ನೆನೆ ಹಾಕಿ ಬೇಗ ರುಬ್ಬಿಡಬೇಕು, ಅಂದ್ರೆ ಹಿಟ್ಟು ಉಬ್ಬತತಿ. ಅದಕ್ಕೋಸ್ಕರ ಬೇಗನೆ ನಾನು ಅಕ್ಕಿ, ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಕಡಲೆಬೇಳೆ, ಮೆಂತ್ಯಕಾಳು, ಅವಲಕ್ಕಿ ಎಲ್ಲನೂ ಹಾಕಿ ಒಂದು 5-6 ಸರಿ ತೊಳೆದು ಅಕ್ಕಿನ ನೆನೆ ಹಾಕಿಟ್ನಿ. ಈಗ ಮನೆ ಒರೆಸಾತ ನೋಡ್ರಿ. ಫಸ್ಟ್ ಒರೆಸ್ಬಾರ್ದಂತ ಅಂದ್ಕೊಂಡು ಖರೆ ಧೂಳು ಭಾಳ ಆಗೈತಿ, ಬ್ಯಾಡ ಸರಿ ಬಿಡೋದು ಅಂತೇಳಿ ಮತ್ತೀಗ ಮನೆ ಎಲ್ಲ ಒರೆಸ್ಕೊಂಡು
ಮಾಪ್ ಒಂದು ಮುರಿದತ್ ನೋಡ್ರಿ, ಅದು ತೊಗೋಬೇಕು. ಇನ್ನೊಂದು ಎಷ್ಟು ದಿವಸ ಬರ್ತೈತಿ ಅಷ್ಟು ದಿವಸ ಬರಲಿ ಅಂತೇಳಿ ಅದರಲ್ಲೇನೋ ಒರೆಸಾತ ನಾನು. ಅದರ ರೀಫಿಲ್ಲು ನೋಡ್ಬೋದು ನೀವು ಎಷ್ಟು ಹೊಸದೈತಿ. ಆದ್ರೆ ನಮ್ಮ ಮನೆಯವ್ರು ಅದನ್ನು ಮಾಪದ ಕೋಲನ್ನು ಮುರಿದು ಬಿಟ್ಟಾರು. ಈಗ ಅದನ್ನು ಒಗ್ಯಾಕ ನನಗೆ ಜೀವ ಮರ್ಗಾತೈತಿ. ಅದ್ರೊಳಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಈಗ ನಾನು ಅದನ್ನ ಇನ್ನೂ ಒರೆಸಾಕತ್ತೇನೆ, ಯೂಸ್ ಮಾಡಾಕತ್ತೇನೆ. ಇನ್ನೊಂದು ಸ್ವಲ್ಪ ಹಾಳಾದ್ಮೇಲೆ ತೊಗೋತೇನೆ. ಬಕೆಟ್ ಅಂತೂ ಇನ್ನೂ ಚಲೋದೈತೆ ನೋಡ್ರಿ. ನಾನು ಅದನ್ನು ತೊಗೊಂಡು ಎಷ್ಟು ವರ್ಷ ಅಂದ್ರೆ 6 ವರ್ಷ ಆಯ್ತು ನೋಡ್ರಿ, 6.5 ವರ್ಷ ಆಯಿತು. ಇನ್ನೂ ಏನಾಗಿಲ್ಲ ಅದಕ್ಕೆ. ಬಕೆಟ್ ಅಂತೂ ಚಲೋನೇ ಐತಿ. ಬರೀ ಮಾಪ್ ಅಷ್ಟೇ ತೊಗೋತೀನಿ. ಮನೆಯೆಲ್ಲ ಒರೆಸಿದಾದ್ಮೇಲೆ ನಮ್ಮ ಮನೆಯವ್ರು ಕೆಲಸಕ್ಕೆ ಹೊಂಟಿದ್ರಲ್ಲ, ಅಲ್ಲಿ ಸ್ವಲ್ಪ ನಮ್ಗೆ ಟೇಷ್ನರಿ ಅಂಗಡಿಗೆ ಬಿಟ್ಟು ಹೋಗ್ರಿ ಅಂತೇಳಿ ನಾನು ಸಾನ್ವಿ ಇಬ್ಬರು ಹೋದಿವಿ. ನನಗೆ ಸಾನ್ವಿಗೆ ಒಂದು ಬುಕ್ ಬೇಕಾಗಿತ್ತು, ನನಗೆ ಪೆನ್ ಬೇಕಾಗಿತ್ತು ನಾಮಲೇಖನ ಬರೆಯೋಕೆ. ತೊಗೊಂಡು ಬರೋಣ ಅಂತೇಳಿ ನಾವು ನಡ್ಕೊತ ಹೊಂಟಿದ್ದೀವಿ. ನಮ್ಮ ಮನೆಯವ್ರು ಅಲ್ಲಿ ಬಿಟ್ಟು ಹೊಕ್ಕನಿ, ನೀವು ತೊಗೊಂಡು ವಾಪಸ್ ಮನೆಗೆ ಬರ್ರಿ ಅಂದರು. ಹಂಗೆ ಇವಾಗ ಅಂಗಡಿಗೆ ಹೊಂಟೇವಿ ನಾನು ಮತ್ತು ಸಾನ್ವಿ. ನಮ್ಮ ಮನೆಯವರು ಪೆನ್ನು ಬುಕ್ಕು ಬೇಕಾಗಿತ್ತು ನೋಡ್ರಿ ಸಾನ್ವಿಗೆ, ತೊಗೊಂಡು ಹೊಂಟೇವಿ ಈಗ. ಇವತ್ತು ಸಂಡೇ, ಪ್ರೀತಿ ಬಂದಿರೋದಿಲ್ಲ ಮನೆಗೆ. ಇವಾಗ ಅವ್ರ ಮನೆಗೆ ಹೋಗಿ ಒಂದು 10 ನಿಮಿಷ ಕುತ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗ್ಕೊ ನೋಡ್ರಿ. ಗೊತ್ತಿಲ್ಲಕ್ಕಿಗೆ ನಾವು ಅವ್ರ ಮನೆಗೆ ಹೊಂಟೇವೆ ಅಂತೇಳಿ. ಬರ್ರಿ ಇವಾಗ ಹೋಗಿ ಒಂದು 10 ನಿಮಿಷ ಕುತ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗ್ತೇವೆ. ಎಲ್ಲೈತೆ ಹೇಳಿ ನೀನು? ಯಾರು ರೋಡ್ದಾಗೈತಿ? ಗೊತ್ತಿಲ್ಲ. ಆ ರೋಡ್ ಇನ್ನು ಅಲ್ಲೆಲ್ಲ ಅದ್ರ ಪಕ್ಕದ ರೋಡು. ಸಾನ್ವಿಗೆ ನಾಳೆ ಸ್ಕೂಲ್ದಾಗ ಯೂನಿಟ್ ಟೆಸ್ಟ್ ಐತೆ ನೋಡ್ರಿ, ಮ್ಯಾಥ್ಸ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡೋಕ್ಕೆ ಬುಕ್ ಬೇಕಾಗಿತ್ತು. ಹಂಗೆ ನಂದು ನಾಮಲೇಖನ ಬರೆಯೋಕ್ಕೆ ಪೆನ್ಗಳೆಲ್ಲ ಖಾಲಿಯಾಗಿದ್ದು, ಪೆನ್ನೆಲ್ಲ ತೊಗೊಂಡು ಇವಾಗ ಹೊಂಟಿನಿ. ಹೋಗಿ ಇನ್ನು ಸಾನ್ವಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ನಾನು ಇನ್ನು ರೈಸ್ಗಷ್ಟು ಇಡಬೇಕು. ಇವತ್ತೇನು ಅಡುಗೆ ಎಲ್ಲ ಏನು ಜಾಸ್ತಿ ಮಾಡತ್ತಿಲ್ಲನ, ಬರೀ ಬಿಸಿ ಅನ್ನ ಮಾಡ್ತೀನಿ. ತುಪ್ಪ ಖಾರ ಹಾಕ್ಕೊಂಡು ತಿಂದ್ರಾತಂಥೇಳಿ ಎಲ್ಲ ಕೆಲಸ ಅಂತೂ ಮುಗ್ದೈತಿ ಮನೆ ಒಳಗೆ. ಈಗ ಒಂದು 10 ನಿಮಿಷ ಇಲ್ಲಿ ಕುಂತು ಆಮೇಲೆ ನಮ್ಮ ಮನೆಗೆ ಹೋಗ್ತೀವಂತ. ಎಲ್ಲೈತಿ ಈಗ ಗೊತ್ತೈತಿ ಮನೆ? ನಡಿ. ಇದು ನೋಡ್ರಿ ಪ್ರೀತಿಗಳ ಮನೆ. ಏನು ಮಾಡತ್ತಾಳ, ಮಕ್ಕೊಂಡಾಳ ಎದ್ದಾಳ ಗೊತ್ತಿಲ್ಲ. ಇವ್ರ ಮನ್ಯಾಗ ಒಂದು ನಾಯಿ ಐತಿ ಮ್ಯಾಕ್ಸ್ ಅಂತೇಳಿ, ಫುಲ್ ಒದರ್ತತಿ ನೋಡ್ರಿ. ಹೆಂಗೆ ಒದರ್ತತಿ. ನಾವು ಹೋಗೋಣ. ಚಲೋ ಆಯ್ತು ನೋಡ್ರಿ. ಕಿವಿ ಮುಚ್ಕೊಂಡಿತ್ತ, ಹಾಕೊಂಡು ಬರಲಿಲ್ಲ ಹಿಂದಿಂದ. ಎದ್ದಿ ಮ್ಯಾಕ್ಸ್ ಓದರಕತ್ತಾನ. ಮುಗಿತಾನೆ ಕೆಲಸ? ಮುಗಿದ ಕೆಲಸ? ನಾವು ಅಂಗಡಿಗೆ ಹೋಗಿದ್ದು ಬುಕ್ ತೊಗೊಂಡೆ. ಆಕಿ ಪ್ರಾಕ್ಟೀಸ್ ಮಾಡ್ಸಕ್ಕೆ ಬುಕ್ ಐತಲ್ಲ, ತಗೊಂಡೆ. ಹಂಗಾರೆ ಹೋಗೋಣ ಬಾ ಅಂತನಿಕಿ. ನಾನು ಮಾಡ್ಬೇಕು ಇನ್ನ ಅನ್ನ. ಒಂದು ಇಲ್ಲಿದ್ರಾಗ ಇತ್ತು, ತೋರಿಸ್ತಾನೆ ಇಲ್ಲ. ಚಂದ ಕುಂತ ಬರೀ. ನಾವು ಒಂದು 10 ನಿಮಿಷ ಕುಂತ ಮನೆಗೆ ಬಂದು ರೈಸ್ ಇಡ್ಬೇಕಂತಂದ್ರೆ ಪ್ರೀತಿ ಬಿಡಲಿಲ್ಲ ನೋಡ್ರಿ. ಇಲ್ಲೇ ಅಡುಗೆ ಮಾಡ್ತಾನೆ. ಊಟ ಮಾಡಿ ಹೋಗ್ರಿ ಅನ್ನಕತ್ಲು. ಹಾಗಾಗಿ ಅಲ್ಲೇ ಕೂತ್ಕೊಂಡಿವಿ. ಆಕಿ ಗೋಧಿ ಹಿಟ್ಟು ಹಾಕಿ ದೋಸೆ ಮಾಡಿಳು, ಹಾಗೆ ಈರುಳ್ಳಿ ಪಲ್ಯ ಮಾಡಿಳು, ರೈಸ್ ಮಾಡಿಳು. ಎಲ್ಲನೂ ಊಟ ಮಾಡಿದ್ದೀವಿ. ಊಟ ಮಾಡಿ ನಮ್ಮ ಮನೆಗೆ ಬಂದು ನೋಡ್ರಿ. ಬಂದಾದ್ಮೇಲೆ ಸಾನ್ವಿ ಆಟ ಆಡಕತ್ತಾಳು. ಈ ಗಾಡಿ ಅಂತೂ ತೆಗೆದಿಟ್ಬಿಟ್ಟಿದ್ದೇನೆ, ಯಾಕಂದ್ರೆ ಅದಿತಿ ಅದು ಎಲ್ಲರೂ ಬಂದಿದ್ರಲ್ಲ. ಆವಾಗ ಮತ್ತು ಮುರಿದ್ರಂದ್ರೆ ಈಗ ಅಳ್ತಾಳ ಅಂತೇಳಿ ಅದನ್ನು ನಾನು ಎತ್ತಿಟ್ಬಿಟ್ಟಿದ್ನಿ. ಇವತ್ತು ತಗೊಂಡಾಳು ನೋಡ್ರಿ. ಮೊನ್ನೆ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡತ್ತಿದ್ನಿ, ಅವತ್ತು ತೊಗೊಂಡು ಅದನ್ನು ಅವ್ರ ಅಪ್ಪನ ಹತ್ರ ಚಾರ್ಜ್ ಹಾಕಿಸ್ಕೊಂಡು ಆಟ ಆಡಕತ್ತಿದ್ಲು. ಮಧ್ಯಾಹ್ನ ಅಂತೂ ಆಕಿಗಂತೂ ನಿದ್ದೆ ಬಂದಿರಲಿಲ್ಲ ಇವತ್ತು, ಯಾಕಂದ್ರೆ ಸಂಡೇ ಅಂತೇಳಿ ಬೆಳಗ್ಗೆ ಬೇಗ ಎದ್ದಿದ್ಲಲ್ಲ. ಆಕಿಗೆ ನಿದ್ದೆ ಇರಲಿಲ್ಲ. ಆದರೆ ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು. ನಾನು ರೆಸ್ಟ್ ಮಾಡ್ತೀನಿ
ಮಲ್ಕೊತೀನಿ, ನೀನು ಆಟ ಆಡು ಸಾನ್ವಿ ಅಂತ ಹೇಳಕತ್ತಿದ್ನಿ. ನನಗಂತೂ ಹುಷಾರಿಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ಸುಸ್ತಾಗಕತ್ತಿತ್ತು, ಇಲ್ಲಾಂದರೆ ಎಷ್ಟು ಕೆಲಸ ಮಾಡ್ರೂ ಬೇಸರ ಆಗಂಗಿಲ್ಲ ನನಗೆ. ಆದರೆ ಈಗಂತೂ ಆಗ್ತಾನೆ ಇರಲಿಲ್ಲ ನೋಡ್ರಿ. ಇವತ್ತು ನಾನು ಸಂಜೆ ಮುಂದೆ ಆದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಂತ ಅಂದ್ಕೊಂಡು, ಆದ್ರೆ ಕಡಿಮೆ ಆಯಿತು. ಮಧ್ಯಾಹ್ನ ಸ್ವಲ್ಪ ಹೊತ್ತು ವಿಕ್ಸ್ ಹಚ್ಕೊಂಡು ನಾನು ಮಲ್ಕೊಂಡು ಎದ್ನಿ. ಸಂಜೆ ಮುಂದೆ ಪ್ರೀತಿ ಕಸ ಗುಡಿಸಿಳು. ಇವಾಗ ನಾನು ಚಾ ಕಿಡತ್ತೇನೆ ನೋಡ್ರಿ. ಆಮೇಲೆ ಸ್ವಲ್ಪ ಬ್ರೆಡ್ ಇದ್ದು, ಬೆಣ್ಣೆನೂ ಕಡ್ದಿಟ್ಟಿದ್ನಿ, ಬೆಣ್ಣೆನೂ ಇತ್ತು. ಬ್ರೆಡ್ ಟೋಸ್ಟ್ ಮಾಡಿಕೊಟ್ರಾತು ಸಾನೋಗ ಅಂಥೇಳಿ ಇವಾಗ ಬ್ರೆಡ್ ಟೋಸ್ಟ್ ಮಾಡಾಕತ್ತೀನಿ. ಚಾಕಿಟ್ಟು ಆ ಕಡೆ ಈ ಕಡೆ ಒಂದು ಅರ್ಧ ಅಷ್ಟೇ ಇದ್ದು ಬ್ರೆಡ್, ಇನ್ನು ಬಿಟ್ರಲ್ಲೇ ಹಾಳಕ್ಕ ಅಂಥೇಳಿ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿನ್ನಕತ್ತೀವಿ. ಇವಾಗ ಚಳಿ ಇರೋದ್ರಿಂದ ಏನಾರ ಒಂದು ತಿನ್ಬೇಕಂತ ಅನಿಸ್ತತಿ. ಆದ್ರೆ ನನಗೆ ಆರಾಮಿಲ್ಲಕ್ಕೆ ಏನು ಮಾಡೋಕ್ಕೂ ಇಂಟ್ರೆಸ್ಟನ್ನೇ ಇಲ್ಲ. ಸರಿ ಇದಾರ ಮಾಡಿಕೊಟ್ರಾಯ್ತು, ತಿಂತಾಳೆ ಸಾನ್ವಿ ಮತ್ತು ನಾವು ತಿಂದ್ರಾತಂತೇಳಿ ಇವಾಗ ಬ್ರೆಡ್ ಟೋಸ್ಟ್ ಮಾಡಾಕತ್ತೀನಿ ನೋಡ್ರಿ. ಆಮೇಲೆ ಪ್ರೀತಿನೂ ಮಧ್ಯಾಹ್ನ ಬಂದಿದ್ಲಲ್ಲ, ಆಕೆಗೇನು ಚಾ ಕುಡ್ದಿಲ್ಲೇ ಹೋಗಂತ ಹೇಳಿದ್ನಿ. ಸರಿ ಅಂತೇಳಿ ಆಕೆ ಇದ್ಲಿನ್ನ ಇವಾಗ ಬ್ರೆಡ್ ಟೋಸ್ಟು ಆಮೇಲೆ ಚಾ ಎರಡು ಕುಡಿದು ತಿಂದು ಸಾನ್ವಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಆಕೆಗೆ ಸ್ಕೂಲ್ದಾಗ FA1 ಐತೆ ನೋಡ್ರಿ, 13 ತಿಂದ ಮಂಡೆಯಿಂದ. ಅದಕ್ಕೋಸ್ಕರ ಆಕೆಗೆ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಬೇರೆ ಸಬ್ಜೆಕ್ಟ್ ಎಲ್ಲ ಮಾಡ್ತಾಳಾಕಿ, ಆದರೆ ಕನ್ನಡ ಸ್ವಲ್ಪ ಆಕೆ ಕಷ್ಟ ಐತಿ. ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ಆಕೆ ಕನ್ನಡ ಸಬ್ಜೆಕ್ಟೇ ಇರಲಿಲ್ಲ. ಪಾಪ ಇವಾಗ ಬರೆಯೋಕ್ಕೆಲ್ಲ ಕಲ್ಕೊಂಡಾಳು, ಆದರೆ ಅಷ್ಟು ನೆನ್ಪಿಟ್ಕೊಂಡು ಬರೆಯೋಕ್ಕಾಗಂಗಿಲ್ಲ. ನಾನಂತ ಇವಾಗ ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡ್ಸಾಕತ್ತೀನಿ. ಇವಾಗ ಫಸ್ಟು ಚಾ ಕುಡಿದು ಆಮೇಲೆ ಆಕೆಗೆ ಓದಿಸಿರಾತಂತೇಳಿ ಚಾ ಕುಡಿಯತ್ತ ನೋಡ್ರಿ. ನಮ್ಮ ಸಾನು ಮತ್ತು ಸಂಜೆ ಮುಂದೆ ಮುಖ ತೊಳ್ಕೊಂಡು ಇವತ್ತಿ ಕುಂಕುಮ ಎಲ್ಲ ಹೆಂಗೆ ಹಚ್ಕೊಂಡಾಳ ನೋಡ್ರಿ. ಈಗ ನಾವು ಬ್ರೆಡ್ ಟೋಸ್ಟ್ ತಿಂದು ಚಾ ಕುಡಿಯಕತ್ತೀವಿ. ಅಡುಗೆ ಮಾಡೋದು ಏನು ಇರಲಿಲ್ಲ ಇವತ್ತು, ಎಲ್ಲ ಮಧ್ಯಾಹ್ನದ ಇತ್ತು. ಪ್ರೀತಿ ಜಾಸ್ತಿನೇ ಮಾಡಿದ್ಲಲ್ಲ ಇವತ್ತು, ಅದನ್ನ ಇಲ್ಲಿ ಕೊಟ್ಟಿದ್ಲು. ನಾನು ವೈಟ್ ರೈಸ್ ಇತ್ತು, ಅದನ್ನು ಪುಳಿಯೋಗರೆ ಮಾಡ್ಕೊಂಡು ತಿಂದ್ರಾತಂತೇಳಿ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ. ಈಗ ಅಕ್ಕಿಗೆ ಏನು ನೆನೆ ಹಾಕಿದ್ನಲ್ಲ ಅವ್ನು ರುಬ್ಬಾತೆ ನೋಡ್ರಿ ಬೇಗನೆ, ಯಾಕಂದ್ರೆ ಹುಳಿ ಬರೋದಿಲ್ಲ, ಥಂಡಿ ಭಾಳ ಐತೆ ಅಂತೇಳಿ ಬೇಗನೆ ಅಕ್ಕಿ ಎಲ್ಲ ರುಬ್ಬಾಕತ್ತೀನಿ. ಸ್ವಲ್ಪ ಅನ್ನ ಹಾಕಕತ್ತೀನಿ, ಅನ್ನ ಹಾಕಿ ರುಬ್ಬಾತೇನೆ ನೋಡ್ರಿ. ಅವಲಕ್ಕಿನೂ ಹಾಕಿರ್ತೀನಿ ಮತ್ತು ಅನ್ನನೂ ಸ್ವಲ್ಪ ಹಾಕಿ ರುಬ್ಬಿರ್ತೀನಿ. ಬ್ಯಾಸ್ಗಿತ್ತಂದ್ರೆ ನಾವು ಲೇಟಾಗಿ ರುಬ್ಬಿರೋನು ನಡೀತತಿ. ಆದರೆ ಇವಾಗ ಥಂಡಿ ಇರೋದ್ರಿಂದ ಒಂದು 7 ಗಂಟೆ 7:30 ಅಂದ್ರೆ ರುಬ್ಬಿಡ್ಬೇಕು. ನಾನು 6ಕ್ಕೆ ರುಬ್ಬಕಣ್ಣಿ, ಆದರೆ ಆಗಲಿಲ್ಲ, ಚಾ ಕುಡ್ಕೊತ ಕುಂತೀವಲ್ಲ ಆಗಲಿಲ್ಲ. ಈಗ ಒಂದು 7 ಗಂಟೆ ಹಂಗೆ ಹಿಟ್ಟು ರುಬ್ಬಿ ಅದಕ್ಕೆ ಸಾಲ್ಟು ಆಮೇಲೆ ಸೋಡಾ ಹಾಕಿ ಕಲಸಿ ಇಡಾಕತ್ತೀನಿ. ಮತ್ತು ಈ ಥರ ನಾವು ಕೈಲೇನೆ ಕಲಿಸ್ಬೇಕು. ಕಲಸಿದಾದ್ಮೇಲೆ ನಾವು ಟೈಟಾಗಿ ಅದನ್ನು ಕ್ಲೋಸ್ ಮಾಡಬೇಕು, ಡಬ್ಬಿ ಒಳಗರೆ ಇಡಬೇಕು. ಆದರೆ ನನ್ನ ಹತ್ರ ಇಷ್ಟು ದೊಡ್ಡ ಡಬ್ಬಿ ಇರಲಿಲ್ಲ, ಎಲ್ಲದ್ರಾಗೂ ನಾನು ಬೇರೆ ಐಟಮ್ಸ್ ಹಾಕಿಟ್ಬಿಟ್ಟನಿ. ಅದಕ್ಕೋಸ್ಕರ ಈ ಥರ ಒಂದು ತಟ್ಟೆ ಮುಚ್ಚಿ ಅದ್ರ ಮೇಲೆ ನೋಡ್ರಿ ಕುಟಾಣಿ ಇಟ್ಟನಿ, ವಜ್ಜೆ ಐತದ ಕುಟಾಣಿ. ಅವಾಗದು ಗಾಳಿ ಆಡೋದಿಲ್ಲಲ್ಲ, ಅವಾಗ ಹಿಟ್ಟು ಉಬ್ತತಿ. ಅದಕ್ಕೋಸ್ಕರ ಈ ರೀತಿ ಮಾಡಿಟ್ಟಿರ್ತೀನಿ. ಬ್ಯಾಸ್ಗ್ಯಾಗ ನಾವು ಹೆಂಗೆ ಇಟ್ರೂ ಉಬ್ತತಿ, ಆದರೆ ಥಂಡಿ ದಿನದಾಗ ಆ ಥರ ಪ್ಯಾಕ್ ಮಾಡಿ ಇಡ್ಬೇಕು ನೋಡ್ರಿ. ಅದನ್ನು ಹಿಟ್ಟೆಲ್ಲ ರುಬ್ಬಿಟ್ಟು ಬಂದಿನ ಪಾತ್ರೆ ತೊಳಿಬೇಕಿತ್ತು. ಆದ್ರೆ ಈ ಕಡೆ ಸಾನ್ವಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿರಾತು. ಮತ್ತು ನಾಳೆ ಮ್ಯಾಥ್ಸ್ UT ಇತ್ತಕ್ಕಿದೆ, ಅದಕ್ಕೂ ಪ್ರಿಪೇರ್ ಮಾಡಿರಾತಂತೇಳಿ ಇವಾಗ ಕೂತ್ಕೊಂಡು ಆಕೆಗೆ ನಾನು ಓದ್ಸಾಕತ್ತೀನಿ. ಡೈಲಿ ಅಂತೂ ಏನೋ ಕೆಲಸ ಮಿಸ್ ಆದರೂ ಈಕಿದ ಓದಿಸೋದು ಬರ್ಸೋದಂತೂ ಮಿಸ್ ಆಗಂಗೇನೇ ಇಲ್ಲ. ಸ್ಯಾಟರ್ಡೇ ನಿನ್ನೆ ಸ್ವಲ್ಪ ಆಟ ಆಡ್ಕೊಳ್ಳಿ ಅಂತ ಬಿಟ್ಟಿನಿ, ಆದರೆ ಇವತ್ತು ಮಾತ್ರ ನಾಳೆ ಪ್ರಿಪೇರ್ ಆಗಬೇಕು ಬಾ ಅಂತೇಳಿ ಆಕಿನ ಸಂಜೆಗಡೆದಾಗಿಂದ ನಾನು ಹಿಡ್ಕೊಂಡು ಕೂತಿದ್ನಿ. ಆಕಿದೆಲ್ಲ ಹೋಮ್ವರ್ಕ್ ಎಲ್ಲ ಮುಗಿಸಿನಿ. ಸಾನ್ವಿಗೆ ಪುಳಿಯೋಗರೆ ಮಾಡಿಕೊಟ್ಟು ನೋಡ್ರಿ, ಆಕಿ ಊಟ ಮಾಡಾಕತ್ತಾಳು. ಇನ್ನು ನಾನು ಊಟ ಮಾಡಬೇಕು. ಹಂಗೆ ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.